ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋನಲ್ಲಿ ಖಾರ ಪೊಂಗಲ್, ಅದರಲ್ಲೂ ಅವರೇ ಬೇಳೆನ ಬಳಸ್ಕೊಂಡು ಖಾರ ಪೊಂಗಲ್ ಮಾಡೋ ವಿಧಾನನ ನೋಡೋಣ. ಯಾವಾಗಲೂ ಬರೀ ಹೆಸರು ಬೇಳೆ ಹಾಕಿ ಪೊಂಗಲ್ ಮಾಡ್ತಿರ್ತೀವಿ. ಅವರೆಕಾಳು ಸೀಸನ್ ಆದ್ದರಿಂದ ಹಿತ್ಕಿದ ಅವರೇ ಬೇಳೆನ ಬಳಸಿ ಪೊಂಗಲ್ ಮಾಡೋ ವಿಧಾನ ನೋಡೋಣ. ಹಾಗೆಯೇ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಕ್ರಾಂತಿ ಹಬ್ಬದಲ್ಲಿ ಯೂಶುವಲ್ ಆಗಿ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡೇ ಮಾಡ್ತೀವಿ. ಈ ವರ್ಷದ ಹಬ್ಬದಲ್ಲಿ ಹಿತ್ಕಿದ ಅವರೇ ಬೇಳೆನ ಬಳಸ್ಕೊಂಡು ಪೊಂಗಲ್ ಮಾಡಿ ರುಚಿ ನೋಡಿ. ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ, 3/4 ಕಪ್ ಹೆಸರು ಬೇಳೆ, 3/4 ಕಪ್ಪು ಹಿತ್ಕಿದ ಅವರೇ ಬೇಳೆ ತೊಗೊಂಡಿದ್ದೀನಿ. ಅವರೇ ಬೇಳೆ ಪ್ರಮಾಣ ನಿಮ್ಗೆ ಎಷ್ಟು ಬೇಕಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಪೊಂಗಲ್ಗೆಲ್ಲ ದೋಸೆ ಮಾಡೋದಕ್ಕೆ ಬಳಸ್ತೀವಲ್ಲ, ಆ ಅಕ್ಕಿ ಬಳಸ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಕುಕ್ಕರ್ಗೆ 1 ಕಪ್ಪಷ್ಟು ಅಕ್ಕಿನ ಸೇರಿಸ್ತಾ ಇದ್ದೀನಿ, ಜೊತೆಗೆ 3/4 ಕಪ್ಪಷ್ಟು ಹೆಸರು ಬೇಳೆ ಕೂಡ ಹಾಕ್ತಾ ಇದ್ದೀನಿ. ಇದನ್ನು 2 ರಿಂದ 3 ಸರಿ ಚೆನ್ನಾಗಿ ತೊಳೆದುಬಿಟ್ಟು ತೊಗೊಳ್ತಾ ಇದ್ದೀನಿ. ಅಕ್ಕಿ ಹೆಸರು ಬೇಳೆ ತೊಳೆದಿದ್ದಾಗಿದೆ. ಇದ್ರ ಜೊತೆಗೆ ಹಿತ್ಕಿದ ಅವರೇ ಬೇಳೆ 3/4 ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸೇರಿಸ್ತಾ ಇದ್ದೀನಿ. ಈ ಬೇಳೆ ಕೂಡ ತೊಳೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಇನ್ನು 1/4 ಕಪ್ಪಷ್ಟು ನಾವು ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. 5 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಬೇಳೆ ಎಲ್ಲ ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲೇ 5 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಅರ್ಧ ಚಮಚ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಬೋದು. ಇದಿವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ 1 ವಿಷಲ್ ಆಗೋ ಅಷ್ಟು ಕುಕ್ ಮಾಡಿದ್ರೆ ಸಾಕು. ನೋಡಿ, ಇದು 1 ವಿಷಲ್ ಆಗಿ ಪ್ರೆಷರ್ ರಿಲೀಸ್ ಆಗಿದೆ. ಬೇಳೆ ಅಕ್ಕಿ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ 5 ಕಪ್ಪಷ್ಟು ನೀರು ಹಾಕಿದ್ವಿ. ಇದೊಂದು ಸ್ವಲ್ಪ ಗಟ್ಟಿನೇ ಇದೆ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಿಡಿಸುತ್ತೆ. ಫ್ಲೇಮ್ನ ಲೋನಲ್ಲಿ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಇನ್ನೊಂದು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಈ ನೀರಿನ ಪ್ರಮಾಣ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೋಡಿ, ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ, ಹಾಗಾಗಿ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀನಿ. ಇಷ್ಟು ಸಾಕು. ಇದು ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ 3 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಪ್ರಮಾಣ ನಿಮ್ಗೆ ಎಷ್ಟು ಬೇಕಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆವಾಗಲೇ ತೆಗೆದಿಟ್ಟಿದ್ನಲ್ಲ ಹಿತ್ಕಿದ ಅವರೇ ಬೇಳೆ 1/4 ಕಪ್ಪಷ್ಟಿತ್ತು, ಅದನ್ನು ಸೇರಿಸಿದ್ದೀನಿ. ಹಾಗೆಯೇ ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ತಾ ಇದ್ದೀನಿ. ಅವರೇ ಬೇಳೆ ಫ್ರೈ ಮಾಡಿ ಹಾಕೋದ್ರಿಂದ ಗರಿ ಗರಿಯಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿದ ನಂತರ ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಹಿಂಗು ಕೂಡ ಹಾಕೋಣ. 1.5 ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಸ್ವಲ್ಪ ರಫ್ ಆಗಿ ಕುಟ್ಬಿಟ್ಟು ಸೇರಿಸಿದ್ದೀನಿ. ತುರಿದಂಥ ಶುಂಠಿ 1 ಟೇಬಲ್ ಸ್ಪೂನಷ್ಟು, ಜೊತೆಗೆ 5 ಹಸಿಮೆಣಸಿನ್ಕಾಯಿಗಳನ್ನ ಹಾಫ್ ಸ್ಲಿಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಇದಿವಾಗ ಪೊಂಗಲ್ಗೆ ಸೇರಿಸೋಣ.
ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಈ ಹಂತದಲ್ಲಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ, ಅರ್ಧ ಕಪ್ಪಷ್ಟು. ಒಂದು ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ, ಸುಮಾರು 1/4 ಕಪ್ಪಷ್ಟಿದೆ. ಪೊಂಗಲ್ ಸಿದ್ಧವಾಗಿದೆ, ಸ್ಟವ್ ಆಫ್ ಮಾಡಿಬಿಡೋಣ. ರುಚಿಯಾದಂಥ ಹಿತ್ಕಿದ ಅವರೆಬೇಳೆನ ಬಳಸ್ಕೊಂಡು ಖಾರ ಪೊಂಗಲ್ ಮಾಡೋ ವಿಧಾನ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.